ತಾವರೆಕೆರೆ ಪತ್ತಿನ ಸಹಕಾರಿ ಸಂಘದ ವಾರ್ಷಿಕ ಮಹಾಸಭೆ 5.58 ಕೋಟಿ ರೂಪಾಯಿ ವ್ಯವಹಾರ 2.37 ಲಕ್ಷಾಂತರ ಲಾಭ ಸದಸ್ಯರ ಒಮ್ಮತ. ಚನ್ನಗಿರಿ ತಾಲೂಕಿನಲ್ಲಿ ತಾವರೆಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ 2024 ಮತ್ತು 25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಇಂದು ಸಂಘದ ಆವರಣದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಸಭೆಯನ್ನು ಸಂಘದ ಅಧ್ಯಕ್ಷರಾದ ಶ್ರೀ ಎಚ್ಪಿ ವಿಜಯಕುಮಾರ್ ಅವರ ಅಧ್ಯಕ್ಷತೆಯನ್ನು ವಹಿಸಿದ್ರು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಹೇಶ್ ಬಾಬು ವಾರ್ಷಿಕ ವರದಿ ಮಂಡನೆಯನ್ನ ಮಾಡಿದ್ದಾರೆ. ಪ್ರಸ್ತುತ ಸಂಘದಲ್ಲಿ 1209 ಸದಸ್ಯರಿದ್ದು 604 ಮಂದಿ ಸಾಲ ಪಡೆದಿದ್ದಾರೆ. 2024 ಮತ್ತು 25ನೇ ಸಾಲಿನಲ್ಲಿ 5.58 ಕೋಟಿ ವ್ಯವಹಾರ ನಡೆದಿದ್ದು 2.37 ಲಕ್ಷ ಲಾಭಾಂಶ ಗಳಿಸಲಾಗಿದೆ ಎಂದು ಮಾಹಿತಿಯನ್ನ ನೀಡಿದ್ದಾರೆ. ಸಭೆಯಲ್ಲಿ ಆಡಳಿತ ಮಂಡಳಿ ವರದಿ 2025 ಮತ್ತು 26ನೇ ಸಾಲಿನ ಅಂದಾಜು ಆಯವ್ಯಯ, ಸಾಲ ಗುರಿ ನಿಗದಿ ಹಾಗೂ ಲೆಕ್ಕ ಪರಿಶೋಧಕರ ನೇಮಕ ಸೇರಿದಂತೆ ಹಲವು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಯಿತು. ದುರ್ವಿಗೆರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೊಸ ಸಹಕಾರಿ ಸಂಘ ರಚನೆಗೂ ಸದಸ್ಯರು ಒಪ್ಪಂದವನ್ನ ಸೂಚಿಸಿದ್ದಾರೆ. ಸಹಕಾರ ಭಾರತಿ ತಾಲೂಕು ಅಧ್ಯಕ್ಷ ಮೂಗಳಿಹಳ್ಳಿ ಪ್ರಸನ್ನಕುಮಾರ್, ಸಹಕಾರಿ ಸಂಘಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅನುದಾನಗಳನ್ನು ರೈತರಿಗೆ ತಲುಪಿಸುತ್ತಿದ್ದು ಗ್ರಾಮೀಣ ಆರ್ಥಿಕತೆಗೆ ಬೆಂಬಲ ನೀಡುತ್ತಾ ಇವೆ ಎಂದು ತಿಳಿಸಿದ್ದಾರೆ. ಸಭೆಯಲ್ಲಿ ಉಪಾಧ್ಯಕ್ಷೆ ಇಜಿ ರತ್ನಮ್ಮ, ನಿರ್ದೇಶಕರು ಶಿವಕುಮಾರ್ ಟಿಜಿ, ಶ್ರೀನಿವಾಸ ಎಚ್ಡಿ, ಪ್ರಕಾಶ್ ಎಂ, ರೇವಣಸಿದ್ದಪ್ಪ ಡಿಎಂ, ಹಾಲಪ್ಪ ಜಿ, ರುದ್ರಪ್ಪ ಜಿಎಸ್, ಶಶಿಕಲಾ ಜಿಎಂ, ಕೃಷ್ಣಮೂರ್ತಿ ಎಂಡಿ, ಹನುಮಂತಪ್ಪ, ಚಂದ್ರಪ್ಪ ಟಿಎಚ್, ಚಂದ್ರಪ್ರಕಾಶ್ ಎಚ್, ಸಿಬ್ಬಂದಿ ವರ್ಗದ ಬಿ ಹಾಲೇಶ್ ನಾಯ್ಕ, ಬಿಆರ್ ನಾಗರಾಜ್ ಸೇರಿದಂತೆ ಅನೇಕ ಗಣ್ಯರು, ಸರ್ವ ಸದಸ್ಯರು ಹಾಜರಿದ್ದರು. ತಾವರೆಕೆರೆ ಪತ್ತಿನ ಸಹಕಾರಿ ಸಂಘದ ಮಹಾಸಭೆ ಯಶಸ್ವಿಯಾಗಿ ಪೂರ್ಣಗೊಂಡಿತು. ಬ್ಯೂರೋ ರಿಪೋರ್ಟರ್ ದೇವರಾಜು ಕೆ, ನೆಲ್ಲಿಹಂಕಲು, ದಾವಣಗೆರೆ. ಪಾಂಡವಮಟ್ಟಿ ಶಾಖೆ ಸಿಬ್ಬಂದಿ ವರ್ಗ ಶ್ರೀ ಜಿಎಸ್ ಮಹೇಶ್ ಬಾಬು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಶ್ರೀ ಬಿ ಹಾಲೇಶ್ ನಾಯ್ಕ್ ಸಹಾಯಕ, ಶ್ರೀ ಬಿಆರ್ ನಾಗರಾಜ್ ಸಹಾಯಕ. ಈಗ 2024-25ನೇ ಸಾಲಿನ ಆಡಳಿತ ಮಂಡಳಿಯ ವರದಿಯನ್ನು ಓದಿ ಅಂಗೀಕರಿಸುವುದು. 2024-25ನೇ ಸಾಲಿನ ಆಡಳಿತದ ಜಮಾ ಖರ್ಚು ಲೆಕ್ಕಪತ್ರಗಳನ್ನು ಓದಿ ಅಂಗೀಕರಿಸುವುದು. ಚನ್ನಗಿರಿ ತಾಲೂಕು 2024-25ನೇ ಸಾಲಿನ ಜಮಾ ಖರ್ಚು ತಕ್ಕೆ ಸದಸ್ಯರ ಷೇರು ಬಂಡವಾಳ 48,74,664, ಸರ್ಕಾರದ ಷೇರು 76,000, ಆಪತ್ತು ಧನ ನಿಧಿ 46,247, ಇತರೆ ನಿಧಿಗಳು ಕಟ್ಟಡ ನಿಧಿ 11,264, ಕರಡು ಸಾಲದ ನಿಧಿ 13,230, ಸುವರ್ಣ ಮಹೋತ್ಸವ ನಿಧಿ 950, ಸದಸ್ಯರ ಕಟ್ಟಡ ನಿಧಿ 18,162. ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಸಾಲಗಳು ಕಿಸಾನ್ ಕ್ರೆಡಿಟ್ ಸಾಲ 4,04,513, ತೋಟಗಾರಿಕಾ ಅಭಿವೃದ್ಧಿ ಸಾಲ 19,80,000, ಸಿಬ್ಬಂದಿ ಜವಾಬ್ದಾರಿಗಳು ಭವಿಷ್ಯ ನಿಧಿ 4,94,788, ಗ್ರಾಜ್ಯುಯಿಟಿ ನಿಧಿ 3,89,933, ಸಿಇಒ ಮುಂಗಡ 35,300, ಸರ್ಕಾರದ ಸಹಾಯಧನಗಳು ಉಗ್ರಾಣ ಸಹಾಯಧನ 1,568, ಹಿಂದುಳಿದ ಸದಸ್ಯರ ಷೇರು ಸಹಾಯಧನ 4,320, ಅಪೆಕ್ಸ್ ಬ್ಯಾಂಕ್ ಸಹಾಯಧನ 7 ಲಕ್ಷ, ಅಪೆಕ್ಸ್ ಬ್ಯಾಂಕ್ ಸಹಾಯಧನ 50,000, ಸರ್ಕಾರದ ಅಲ್ಪಸಂಖ್ಯಾತರ ಸಹಾಯಧನ 50,000, ಪ್ರೊಫೆಸರ್ ವೈದ್ಯನಾಥನ್ ಪುನಶ್ಚೇತನ ಸಹಾಯಧನ 48,320,000, ಸರ್ಕಾರದ ಕಂಪ್ಯೂಟರ್ ಸಹಾಯಧನ 1,10,472. ಇತರೆ ಜವಾಬ್ದಾರಿಗಳು ಸರ್ಕಾರಕ್ಕೆ ಲೆಕ್ಕ ಪರಿಶೋಧನಾ ಶುಲ್ಕ 54,469, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ 2,372, ಟಿಎಪಿಸಿಎಂಎಸ್ ಚನ್ನಗಿರಿ 775, ಟಿಎಪಿಸಿಎಂಎಸ್ ಚನ್ನಗಿರಿ ನೇಮಿ ಲೆಕ್ಕ 775, ಸದಸ್ಯರ ಡಿಪಾಸಿಟ್ 1,30,000, ಕರ್ನಾಟಕ ಬಿ ಹಕ್ಕುದಾರರ ವೇದಿಕೆ ದುರ್ವಿಗೆರೆ ಇವರ ಮೆಂಬರ್ಶಿಪ್ 1,000, ಕರ್ನಾಟಕ ಬಿ ಹಕ್ಕುದಾರರ ವೇದಿಕೆ ಬಸವಪುರ ಅವರು 1,000, ಷೇರು ಡಿವಿಡೆಂಟ್ 2,442, ಸದಸ್ಯರ ಯಶಸ್ವಿನಿ ವಿಮೆ ಕಂತು 3,560, ಸಿಬ್ಬಂದಿ ವೇತನ ಕಾಂಟ್ರಾ 92,93, 25,771. ಎಂವಿ ಷಣ್ಮುಖಪ್ಪನವರಿಂದ ದುರುಪಯೋಗ ಜಮೀನು ಬೆಡ್ಡದಾರರ ಬಂಡಾಳ ಇದು ಹೊಂದಾಣಿಕೆಯಾಗಿ ಕಟ್ಟಿ ಬಿಡ್ರಿ. ಅದು ಯಾವಾಗ ಅಂತ ಹೇಳಿಕ್ ಬರಲ್ಲ. ಡೇಟು 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, ಮಾರ್ಚ್ ಮನೆ ಆಗ್ಬೋದು. ಸಾಲ ಕೊಡಬೇಕಾದ್ರೆ ಈಗ
ಹೆಚ್ಚುವರಿ ಕೊಡ್ತೀವಿ ಅಂತ ಹೇಳಿದ್ರಿ. ಹೆಚ್ಚುವರಿ ಹೆಂಗ್ ಕೊಡ್ತೀರಿ? ಹೆಚ್ಚುವರಿ ಅಂದ್ರೆ ಅಲ್ಲ ಒಂದ್ ಸೆಕೆಂಡ್ ನಾವು ಈಗ ದುಡ್ಡು ಕಟ್ಟಿದೀವಿ ಸರ್, ನಮ್ಗೇನು 1 ಲಕ್ಷ ಐತೆ ಕಾಲ ಕಟ್ಟಿದೀವಿ. ನಮಗೆ ಸಪ್ರೇಟ್ ಆಗಿ ಕೊಡ್ತೀರಾ? ನಿಮ್ದು ಏನು ಒಟ್ಟು ಜನ ಏನು ಒಂದು ಇದ್ರಲ್ಲಿ ಇಲ್ಲ 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 ಏನ್ ಮಾಡ್ತೀನಿ ನಿಮ್ಗೆ ನಾನು ರಸೀದಿ ಹಚ್ಚಿ ಕೊಟ್ಟಿರ್ತೀನಿ. ಅದನ್ನ ಈಗ ರಿನ್ಯೂವಲ್ ಒಂದು 60 ಜನ ಇದ್ದಾರೆ ಅಂದ್ರೆ ಅವ್ರದ್ದು ಸೈನ್ ಹಾಕ್ಸಲ್ಲ, ನಿಮ್ದು ರಿನ್ಯೂವಲ್ ಮಾಡಲ್ಲ, ಲೋನ್ ಅಕೌಂಟ್ ಟಿಕೆಟ್ ಬಿಟ್ಟಿರ್ತೀನಿ. ಬ್ಯಾಂಕ್ನವ್ರು ಹೆಚ್ಚುವರಿ ಮಾಡಿದಾಗ ಅಂತರ ಯಾರ್ಯಾರು ಬರ್ತಾರೆ ನೋಡಿ ಸೈನ್ ಹಾಕಿಸ್ಕೊಂಡು ಮಾಡ್ಕೊಡ್ತೀವಿ. ಈಗ ಅವ್ರ ಒಬ್ಬರಿಗೆ ಅಷ್ಟೇ ಹೆಚ್ಚುವರಿ ಒಬ್ಬರಿಗಲ್ಲ, ಯಾರು ಬರ್ತಾರೋ ಯಾರು ಕಟ್ಟತಾರೋ ಅವರಿಗೆ. ಅದನ್ನ ಕರೆಕ್ಟ್ ಆಗಿ ಹೇಳಿ ಸರ್, ಯಾಕೆಂದ್ರೆ ಯಾವ ರೈತರು ಸಾಲನ್ನ ಬಿತ್ತು ಬಂದು ನಮ್ಮಲ್ಲಿ ಕ್ಯಾಶ್ ಕಟ್ಟಿ ಬಿಡಬೇಕು, ಮಾರ್ಚಿ ಕೊನೆ ಒಳಗೆ ಕೊಟ್ಟರೆ ಮಾಡ್ಕೊಡ್ತೀವಿ, ಕೊಡದೇ ಇದ್ರೆ ಮತ್ತೆ ನಿಮ್ಮನ್ನ ವಾಪಸ್ ಇರ್ತಾನೆ. ಅವನಿಗೆ ಡೈರೆಕ್ಟರ್ ಅಥವಾ ಸದಸ್ಯ ಮಟ್ಟಿಗೆ ಅದು ಕ್ಲಿಯರ್ ಆಗಿ ಮಾತು. ಅಲ್ಲಪ್ಪ, ನೀವೇ ಪ್ರಶ್ನೆ ಕೇಳಿದೆ, ಸಾಲ ತಂದಿದ್ದೀವಿ ಕೊಡ್ತೀವಿ ಸ್ವಲ್ಪ ದಿವಸ ವೇಟ್ ಮಾಡ್ರಿ ಅಂದೆ. ನೀನೇ ಡೈರೆಕ್ಟರ್ ಆಗಿದೆಯಾ? ನೀನೇ ಈ ಕಡೆ ಸದಸ್ಯ ಪ್ರಶ್ನೆ ಮಾಡ್ತೀಯ? ಸದಸ್ಯನ ಆರಿಸ್ಕೊಳ್ತಾರೆ ಸರ್ಕಾರಕ್ಕೆ. ವಿಧಾನ ಪರಿಷತ್ ಸದಸ್ಯರು ಅಂತ ಹೇಳಿರಲ್ಲ ಅವ್ರನ್ನ ಕೇಂದ್ರಕ್ಕೆ ರಾಜ್ಯಸಭಾ ಸದಸ್ಯರು ಅಂತ ಸ್ಥಳೀಯ ಸಹಕಾರ ಸಂಘಗಳಿಂದ ಕಳಿಸ್ತಾರೆ. ಹಿಂಗೆ ಪ್ರತಿ ಸೌಹಾರ್ದ ಸಹಕಾರ ಬ್ಯಾಂಕ್ಗಳಿಂದ, ಸೌಹಾರ್ದ ಸಹಕಾರ ಸಂಘಗಳಿಂದ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸದಸ್ಯರ ಸಂಖ್ಯೆ ಜಾಸ್ತಿ ಆಗ್ಬೇಕು. ಈ ಸಹಕಾರ ಭಾರತೀಯರ ಕೆಲಸ ಮಾಡ್ತಿದ್ದಾರೆ. ಸದಸ್ಯರ ಸಂಖ್ಯೆ ಜಾಸ್ತಿ ಮಾಡಿ MLC ಮತ್ತೆ ರಾಜ್ಯಸಭಾ ಸದಸ್ಯನ ಸಹಕಾರ ಸಂಘದಿಂದಲೂ ತಗೊಳ್ರಿ. ಈಗ ಅವರು ಆ ತರ ಆಯ್ಕೆ ಆದಂತಹ ಸಹಕಾರ ಸದಸ್ಯರು ನಮ್ಮ ಬಗ್ಗೆ, ಸಹಕಾರ ಸಂಘದ ಸದಸ್ಯರ ಬಗ್ಗೆ ಅವರು ಕೇಂದ್ರದ ಸರ್ಕಾರಗಳ ಜೊತೆ, ರಾಜ್ಯ ಸರ್ಕಾರಗಳ ಜೊತೆ ಹೋರಾಟ ಮಾಡಿ ಅನುದಾನ ಜಾಸ್ತಿ ಕೊಡಿಸ್ತಾರೆ ಅಂತ. ನಾವೇನ್ ಕಬ್ಬನ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಮೊಬೈಲ್ ತಗೊಳ್ತೀವಿ, ಮನೆ ದಿನಸಿ ಸಾಮಾನು ತಂತಿದ್ರದೆಲ್ಲ ಟ್ಯಾಕ್ಸ್ ಕಟ್ತೀವಲ್ಲ, ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೋದಾಗ ಅಲ್ಲಿ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಆಗಿ ಅಂತೇಳಿ ಅನುದಾನ ಹಂಚಾಕ್ತಾರೆ. ಯಾವ ರಾಜ್ಯ ವೀಕ್ ಆಗಿದೆ, ದುರ್ಬಲವಾಗಿದೆ, ಆರ್ಥಿಕವಾಗಿ ಹಿಂದುಳಿದಿದೆ ಆ ರಾಜ್ಯಕ್ಕೆ ಜಾಸ್ತಿ ಕೊಡ್ತಾರೆ. ಯಾವ ರಾಜ್ಯ ಮುಂದುವರೆದಿದೆ ಅಲ್ಲಿ ಕಡಿಮೆ ಕೊಡ್ತಾರೆ. ಮೊದಲು ಒಂದು ಊರು, ಒಂದು ಸೊಸೈಟಿ ಅಂದ್ರೆ ಒಂದು 10-20 ಕುಟುಂಬಗಳು ಅಷ್ಟೇ ಸಹಕಾರ ಸಂಘದ ಮೆಂಬರ್ ಆಗ್ತದ್ದು. ಇವತ್ತೆಲ್ಲಾ ಕುಟುಂಬಗಳು ಮೆಂಬರ್ ಆಗ್ತಿದ್ದಾರೆ. ಯಾಕೆಂದ್ರೆ ಶೂನ್ಯ ಬಡ್ಡಿದ್ದಾರೆ. ಸರ್ಕಾರ ಮಾಡ್ತಿರೋದು ಅದನ್ನೇ, ಸಹಕಾರ ಭಾರತೀಯರು ಮಾಡ್ತಾ ಇರೋದು ಅದನ್ನೇ. ಪ್ರತಿ ಕುಟುಂಬದ ಸದಸ್ಯರು ಸಹ ಸಹಕಾರ ಭಾರತಿ ಒಳಗೆ ಬರಬೇಕು, ಸಹಕಾರ ಸಂಘದ ಸದಸ್ಯರಾಗಬೇಕು, ಅಲ್ಲಿ ಸಿಗೋಂತ ಸಾಲ ಸೌಲಭ್ಯ ಪಡ್ಕೋಬೇಕು ಅಂತ. ನಾನು ಇಲ್ಲಿ ನಿಂತಿದ್ದೀನಲ್ಲ, 5,000 ಸಾಲಕ್ಕೆ ಬ್ಯಾಂಕ್ ಜಗಳ ಆಡಿದ್ದೇನೆ. 5,000 ಸಾಲ ಕೊಟ್ಟಿದ್ರೆ ಗೊಬ್ಬರ ತಂದಾಕಿ ಅವತ್ತು 5 ಲಕ್ಷದ ಹತ್ತಿ ಬೆಳಿತಿದ್ವಿ. ಅಡಿಕೆ ಇರಲಿಲ್ಲ. ಈಗ 25 ವರ್ಷದ ಹಿಂದೆ ಇತ್ತ ಅಡಿಕೆ ಏನಿಟ್ಟು ಹತ್ತಿನೇ ಪ್ರಮುಖವಾದ ಬೆಳೆ ನಮ್ಮಲ್ಲಿ. 5,000 ಸಾಲ ಕೊಡಲಿಕ್ಕೆ ಬ್ಯಾಂಕಲ್ಲಿ ಜಗಳ ಆಡಿ ಸಾಲ ತಗೊಂಡಿದ್ದೇನೆ. ಪ್ರತಿಯೊಬ್ರು ಖಾತೆದಾರರಾಗಬೇಕು. ಸಾಲ ತಗೊಳ್ಬೇಕಾದ್ರೆ ನಾವು ಸಹಕಾರ ಸಂಘದ ಸದಸ್ಯರಾಗಬೇಕು. ಸತ್ಯ ಪುಣ್ಯ ನಾಲ್ಕೆ ಸಹಕಾರ ಸಚಿವಾಲಯ ಇರೋದ್ರಿಂದ ಸರ್ಕಾರದಲ್ಲಿ ಕಲೆಕ್ಟ್ ಆಗತ್ತ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಕ್ಕೆ ಏನು ಅನುದಾನ ಇದೆ, ನಾವು ಕೊಟ್ಟಂತ ಟ್ಯಾಕ್ಸ್ ಏನಿದೆ, ಇದನ್ನ ನಮ್ಮ ಸಹಕಾರ ಸಂಘ ಕೊಡ್ತಾರೆ. ಸಹಕಾರ ಸಂಘ ಕೊಡೋದ್ರಿಂದ ನಮ್ಮೆಲ್ಲರಿಗೂ ಸಾಲ ಸೌಲಭ್ಯ ಸಿಗುತ್ತೆ. ನಾವ್ ಹೇಳ್ತಾ ಇದ್ವಿ, ನನಗೆ ಹೆಚ್ಚಿಗೆ ಸಾಲ ಸಿಕ್ಕಿಲ್ಲ ಅಂತ ಈಶಾನ್ ಕೇಳ್ತಾ ಇದ್ರು. ಮೇಲಿನ ಬ್ಯಾಂಕ್ ಕೊಟ್ಟು ತಾನೇ ನಮ್ಮ ತವರಿಕೆರೆ ಸೊಸೈಟಿ ಕೊಡೋದು. ಅವ್ರು ಕೊಡದೇ ಇದ್ರೆ ಇವ್ರು ಎಲ್ಲಿಂದ ಕೊಡಕ್ ಸಾಧ್ಯ ಸಾಲನ? ಅಲ್ಲಲ್ಲ, ನಾನು ನಿಮ್ಮೊಬ್ರಿಗೆ ಹೇಳ್ತಾ ಇಲ್ಲ, ಇದೆಲ್ಲ ಬೇಕು. ಹಾಗಾಗಿ ನೋಡಿ, ಈಗ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಶಿಕ್ಷಕರು ಸಾಕಷ್ಟು ಜನ ಸಂಖ್ಯೆಯಲ್ಲಿದ್ದಾರೆ.